ತರುಣ್ ಸರ್ ಪ್ರೊಡಕ್ಷನ್ ಅನ್ನೋಂಥದ್ರ ಜೊತೆಗೆ ಪುನೀತ್ ಕತೆ ಹೇಳಿದಾಗ ನೀವು ರಕ್ಷಿತಾ ಮೇಡಮ್ಗೆ ಹಾಗೆ ಪ್ರೇಮ್ ಸರ್ ಜೊತೆ ಕತೆನ ಡಿಸ್ಕಷನ್ ಮಾಡಿದ್ರ, ಸೊ ಅವ್ರು ಏನ್ ಸಜೆಸ್ಟ್ ಮಾಡಿದ್ರು ಅನ್ನೋಂಥದ್ದು? ಇಲ್ಲ ಸರ್, ನಾನು ಡಿಸ್ಕಷನ್ ಮಾಡಿಲ್ಲ. ಕತೆ ಕೇಳಿದೆ, ಇಷ್ಟ ಆಯಿತು, ತರುಣ್ ಸರ್ಗೆ ಸಿಕ್ಕಿದೆ, ಸರ್ ಸೂಪರ್ ಆಗಿದೆ ಅಂದೆ. ಅವರು ಓಕೆ ಡನ್, ಹಂಗಿದ್ರೆ ವಿ ವಿಲ್ ಗೋ ಹೆಡ್ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಅಷ್ಟೇ, ಇವತ್ತವರೆಗೂ ಐ ವಾಂಟ್ ಅವ್ರಿಗೂ ಆ್ಯಕ್ಚುಲಿ ನಾನು ಏನೂ ಹೇಳಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಅವ್ರ ರಿಯಾಕ್ಷನ್ ನೋಡಬೇಕು, ಏನು ಹೇಳ್ತಾರೆ, ಯಾವ ಥರ ಇದೆ ಅಂತ ಅವ್ರಿಗೇನು ಗೊತ್ತಿಲ್ಲ. ಸೊ ನಾನು ಕಾಯ್ತಾ ಇದ್ದೀನಿ, ನೋಡೋಣ. ಏನು ಹೇಳಿಲ್ಲ ನಾನು. ಇನ್ನೊಂದು ಹೇಳಿದ್ರೆ 2 ಹೆಜ್ಜೆ ಅಪ್ಪಿತಪ್ಪಿ ಸ್ವಲ್ಪ ವೇರಿಯೇಷನ್ ಆದ್ರೆ ತುಂಬಾ ಹಿಂದೆ ಬಿಡ್ತೀವಿ ಅನ್ನೋ ಥರದಲ್ಲಿ. ಈಗ ರಾಣಾ ಅವ್ರಿಗೆ ಇಷ್ಟು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದರೂ ಕೂಡ ಇಂಡಸ್ಟ್ರಿಯ ಪರಿಸ್ಥಿತಿಗೆ ಅಭಯ ಕಾಡ್ತಾ ಇದೆಯಾ? ನೆಕ್ಸ್ಟ್ ನೀವು ಚಾಯ್ಸ್ ಮಾಡುವಂಥದ್ದು, ಸ್ಟೆಪ್ ತಗೊಳ್ಳುವಂಥದ್ದು ಹೆಂಗಿದೆ ನಿಮ್ಮ ಕಲ್ಪನೆಯಲ್ಲಿ? ಇಲ್ಲ ಸರ್, ಭಯ ಅನ್ನೋದೇನು ಇಲ್ವೇ ಇಲ್ಲ. ಆ್ಯಕ್ಚುಲಿ ನಾನು ಅದನ್ನ ತುಂಬ ಪಾಸಿಟಿವ್ ರೀತಿಯಲ್ಲಿ ಹೇಳಿದ್ದು. ಈಗ ನಮ್ಮ ತರುಣ್ ಸರ್ ಆವಾಗಲೇ ಹೇಳಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕಾದ ಒಂದು ರಿಸಲ್ಟ್ ಇದ್ದೇ ಇರುತ್ತೆ ಅಂತ. ಸೊ ಅಷ್ಟೇ, ಬೇಸಿಕ್ಲಿ ಆ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಹೊರಟ್ರೆ ಸಾಕು. ಸೊ ಅದನ್ನ ಪ್ರಿನ್ಸಿಪಲ್ ಆಗಿ ಇಟ್ಕೊಂಡು ನಾನು ಹುಡ್ಕಾಡ್ತಿದ್ದೆ, ಭಯ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಬೇಸಿಕ್ಲಿ ರಾಂಗ್ ಹೆಜ್ಜೆ ಇಟ್ಟು ಆ ಥರ ಆಗುತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಅದು ನಾನ್ ಸೆನ್ಸ್ ಆಗುತ್ತೆ ನನ್ನ ಕೈಯಿಂದ. ಬಟ್ ಇವನ್ ಐ ಹ್ಯಾವ್, ನನಗೂ ಆ ಕಾನ್ಫಿಡೆನ್ಸ್ ಇದೆ ಸರ್. 100% ನಾನು ನೋಡಿಕೊಂಡು ಹುಷಾರಾಗೆ ಒಳ್ಳೆ ಸ್ಕ್ರಿಪ್ಟು ಹಿಡಿದು ಮಾಡಿದ್ರೆ ವರ್ಕ್ ಆಗೇ ಆಗುತ್ತೆ. ಆಮೇಲೆ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಮಾಡಿಲ್ಲ ಅಂದರೆ ಸರ್, ಯಾವ ಕೆಲಸಕ್ಕೂ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಇದು ಆಗುತ್ತೆ ಅಂತ ಮಾಡಿಲ್ಲ ಅಂದರೆ ಯೂಸೇ ಇಲ್ವಲ್ಲ. ಸೊ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಅಲ್ಲೇ ನಾನು ಹೋಗ್ತಾ ಇರೋದು. ಸೊ ಭಯ ಅನ್ನೋದೇನು ಇಲ್ವೇ ಇಲ್ಲ ಸರ್, 100% ಆಗುತ್ತೆ, ಒಳ್ಳೆ ಸಿನಿಮಾಗಳು ಬರುತ್ತೆ. ಈಗ ತರುಣ್ ಸರ್ ಹೇಳಿದ್ರು, ನಮ್ಮ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಸೆಕೆಂಡ್ ಹಾಫ್ ತುಂಬ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ವಿ ವಿಲ್ ಹ್ಯಾವ್ ಗ್ರೇಟ್ ಮೂವೀಸ್ ಕಮಿಂಗ್ ಔಟ್. ಚೆನ್ನಾಗಿ ಮಾಡ್ತೀವಿ ನಾವು, ಅದ್ರಲ್ಲಿ ಒಂದು ಆಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್. ತರುಣ್ ಕಾನ್ಫಿಡೆನ್ಸ್ ಇಂದ 3 ಸರ್.